ಹೆಪಟೈಟಿಸ್ ಎ ಬಿ ಸಿ ಫೀಕೋ ಓರಲ್ ಕಂಟಾಮಿನೇಷನ್ ಆಗುವಂಥ ಒಂದು ಮೆಡಿಕಲ್ ಕಂಡೀಷನು. ಜಾಂಡೀಸ್ ಬಂದವರಿಗೆ ಶುಗರ್ ಕೇನ್ ಜ್ಯೂಸ್ ತಗೊಳ್ಳಿ, ಕಬ್ಬಿನ ಹಾಲು ತಗೊಳ್ಳಿ ಅಂತ ಅಂದ್ರೆ ಅದು ಸುಲಭ. ಜಾಂಡೀಸ್ ಒಬ್ಬ 100 ಜನದಲ್ಲಿ 80% ಹೆಪಟೈಟಿಸ್ ಎ ಇಂದನೇ ಆಗುವಂಥದ್ದು. ಇನ್ನೊಂದು ಹೆಪಟೈಟಿಸ್ ಬಿ ಅಂತ ಹೇಳ್ತೀವಿ ಅಥವಾ ಹೆಪಟೈಟಿಸ್ ಸಿ ಅಂತ ಹೇಳ್ತೀವಿ. ನಾಟ್ ಸೋ ಕಾಮನ್. ಅದು ಎರಡೂ ವೈರಲ್ ಡಿಸಾರ್ಡರ್ಸ್ನೇ, ಬಟ್ ವೆರಿ ವಿರುಲೆಂಟ್. ಈಗ ಎಲ್ಲ ಜಾಂಡೀಸ್ ಬಂದಿರೋರಿಗೆ ಆಪರೇಷನ್ ಮಾಡಬೇಕಾ? ಖಂಡಿತ ಇಲ್ಲ. 100ರಲ್ಲಿ 95 ಭಾಗ ಪೇಷಂಟು ಮೆಡಿಕಲ್ ಜಾಂಡೀಸ್ ಇರ್ತದೆ, 5 ಭಾಗ ಮಾತ್ರ ಸರ್ಜಿಕಲ್ ಜಾಂಡೀಸ್. They are all immunized against hepatitis B because it is more virulent and life-threatening sometimes. ಜೀವಹಾನಿ ಆಗ್ಬಿಡ್ಬೋದು ಅನ್ನೋ ಉದ್ದೇಶಕ್ಕೋಸ್ಕರ ಹೆಪಟೈಟಿಸ್ ಬಿ ವ್ಯಾಕ್ಸಿನೇಷನ್ ಕಂಪಲ್ಸರಿ ನಾವು ಮಾಡ್ತೀವಿ. ಆತ್ಮೀಯ ವೀಕ್ಷಕರೇ ನಮಸ್ಕಾರ. ಹೊಸ ದಿಗಂತ ಡಿಜಿಟಲ್ ಚಾನೆಲ್ನ ಆರೋಗ್ಯದ ಕತೆ ಡಾಕ್ಟರ್ ನಾಗರಾಜ್ ಜೊತೆ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಡಾಕ್ಟರ್ ನಮ್ಮ ಜೊತೆ ಇದ್ದಾರೆ. ಸ್ವಾಗತ ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ. ಥ್ಯಾಂಕ್ ಯು. ಹೆಪಟೈಟಿಸ್ ಎ ಬಿ ಸಿ ಈ ಮೂರಕ್ಕೂ ವ್ಯಾಕ್ಸಿನೇಷನ್ ಇದೆಯಾ? ಹೆಪಟೈಟಿಸ್ ಎ ಅಂತ ಆಗುತ್ತೆ. ಹೆಪಟೈಟಿಸ್ ಎ ಅಂದರೆ ಒಂದು ಫೀಕೋ ಓರಲ್ ಕಂಟಾಮಿನೇಷನ್ ಆಗುವಂಥ ಒಂದು ಮೆಡಿಕಲ್ ಕಂಡೀಷನು. ಏನು ಅಂದರೆ ಯಾರಿಗೋ ಹೆಪಟೈಟಿಸ್ ಆಗಿರುವಂಥವ್ರು ಮಲ ವಿಸರ್ಜನೆ ಮಾಡಿರ್ತಾರೆ, ಅದು ಎಲ್ಲೋ ಹುಲ್ಲಲ್ಲೋ ಗಲೀಜಲ್ಲೋ ನೀರಲ್ಲೋ ಎಲ್ಲೋ ಸೇರ್ಕೊಂಡಿರುತ್ತೆ. ಕುರಿ ದನ ಹೆಂಗೆ ತಿನ್ಬೋದು ಅದೇ ರೀತಿಯಲ್ಲಿ ಎಲ್ಲೋ ನಾವು ಪಾರ್ಕಲ್ಲಿ ಕೂತ್ಕೊಂಡಿರ್ತೀವಿ, ಕೈ ಮುಟ್ಟಿರ್ತೀವಿ, ಆ ಕೈ ಏನೋ ಉಗುರು ಕಚ್ಚಿರ್ತೀವಿ, ಆ ರೀತಿಯಲ್ಲಿ ಆ ಹೆಪಟೈಟಿಸ್ ಕಾಯಿಲೆ ನಮಗೂ ಬರ್ಬೋದು. ಅದರಲ್ಲಿ ಏನಾಗ್ಬೋದು ಹೆಪಟೈಟಿಸ್ ಕಾಯಿಲೆ ಅಂದರೆ, ಸಾಮಾನ್ಯವಾಗಿ ನಾವು ನೋಡಿರ್ತೀವಿ ಜಾಂಡೀಸ್ ಬಂದ್ಬಿಡ್ತು, ಸುಸ್ತಾಯಿತು, ವಾಂತಿ ಆಗ್ತಾ ಇದೆ, ಊಟ ಸರಿಯಾಗಿ ಸೇರ್ತಾ ಇಲ್ಲ, ಹಂಗೆ ಅಂದರೆ ದಿಸ್ ಇಸ್ ಒನ್ ಆಫ್ ದ ಕಾಮನೆಸ್ಟ್ ಕಂಡೀಷನ್ ಆಫ್ ಜಾಂಡೀಸ್, ಹೆಪಟೈಟಿಸ್ ಎ. ಈಗ ಲಿವರು ಯಾವ ಫುಡ್ನ ಈಸಿಯಾಗಿ ಪ್ರಾಸೆಸ್ ಮಾಡ್ಬೋದು ಅಂದರೆ ಕಾರ್ಬೋಹೈಡ್ರೇಟ್ ಫುಡ್ನ ಈಸಿಯಾಗಿ ಪ್ರಾಸೆಸ್ ಮಾಡ್ಬೋದು. ಈಗ ಜಾಂಡೀಸ್ ಬಂದವರಿಗೆ ಶುಗರ್ ಕೇನ್ ಜ್ಯೂಸ್ ತಗೊಳ್ಳಿ, ಕಬ್ಬಿನ ಹಾಲು ತಗೊಳ್ಳಿ ಅಂತಂದರೆ ಅದು ಸುಲಭ, ಈಸಿಯಾಗಿ ಪ್ರಾಸೆಸ್ ಮಾಡುತ್ತೆ. ತುಪ್ಪ ತಿನ್ನಬೇಡ, ನಾನ್ ವೆಜಿಟೇರಿಯನ್ ತಿನ್ನಬೇಡ ಅಂತ ಅಂದರೆ ಅದಕ್ಕೆ ಪ್ರಾಸೆಸ್ ಮಾಡೋಕ್ಕೆ ಶ್ರಮ ಜಾಸ್ತಿ. ಸೊ ಲಿವರ್ಗೆ ಜಾಂಡೀಸ್ ಬಂತು, ಹೆಪಟೈಟಿಸ್ ಆಗಿದೆ ಅಂತ ನಮ್ಗೆ ಗೊತ್ತಾದರೆ ಸಿಂಪಲ್ ಮ್ಯಾನೇಜ್ಮೆಂಟ್ ಅಂದರೆ ಸಿಂಪಲ್ ಫುಡ್ಸ್ ಟು ಈಟ್ ಆ್ಯಂಡ್ ಕನ್ಸ್ಯೂಮ್, ಅತಿಯಾಗಿ ಹೆಚ್ಚು ನೀರು ಕುಡಿಯುವಂಥದ್ದು, ಜಿಡ್ಡಿನ ಪದಾರ್ಥ ತಿಂದೇ ಇರುವಂಥದ್ದು, ಇದು ಪಥ್ಯ ಅಂತ ನಮಗೆ ಯಾರೋ ಹೇಳುವಂಥದ್ದು. ಆಮೇಲೆ ಅದ್ರ ಜೊತೆಯಲ್ಲಿ ನಾಟಿ ವೈದ್ಯ ಪದ್ಧತಿಗಳಿದ್ದಾವೆ, ಏನೇನೋ ಔಷಧಿಗಳು, ಮದ್ದುಗಳು, ಇನ್ನೊಂದೇನೋ ಕೊಡ್ತಾರೆ. ನನಗೆ ಅದರಿಂದ ತುಂಬ ಬೆನಿಫಿಟ್ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ, ಐ ಆಮ್ ನಾಟ್ ದ ರೈಟ್ ಪರ್ಸನ್, ಬಟ್ ಇಟ್ ಈಸ್ ನಾಟ್ ರಿಕ್ವೈರ್ಡ್ ಆಲ್ಸೋ. ಇವಾಗ ನಾವು ಬೇಸಿಕ್ ಡಯಟು ಸ್ವಲ್ಪ ಡಿಸಿಪ್ಲಿನ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿದ್ರೆ ತಂತಾನೆ ಸರಿಯಾಗಿಬಿಡ್ತದೆ. ಜಾಂಡೀಸ್ ಒಬ್ಬ 100 ಜನದಲ್ಲಿ 80% ಹೆಪಟೈಟಿಸ್ ಎ ಇಂದನೇ ಆಗುವಂಥದ್ದು. ಸೊ ಇನ್ನೊಂದು ಹೆಪಟೈಟಿಸ್ ಬಿ ಅಂತ ಹೇಳ್ತೀವಿ ಅಥವಾ ಹೆಪಟೈಟಿಸ್ ಸಿ ಅಂತ ಹೇಳ್ತೀವಿ. ನಾಟ್ ಸೋ ಕಾಮನ್. ಅದು ಎರಡೂ ವೈರಲ್ ಡಿಸಾರ್ಡರ್ಸ್ನೇ, ಬಟ್ ವೆರಿ ವಿರುಲೆಂಟ್ ಅಂದರೆ ತುಂಬ ಅಗ್ರೆಸಿವ್ ಆಗಿರ್ತವೆ. ಹೆಪಟೈಟಿಸ್ ಬಿ ಅಂತ ಏನಾದರೂ ಆದರೆ ತುಂಬ ಕಷ್ಟ, ಕೆಲವು ಸಲ ಜೀವಹಾನಿ ಆಗಿಬಿಡ್ಬೋದು ಪೇಷಂಟ್ಗೆ, ಅಷ್ಟೊಂದು ಕ್ರಿಟಿಕಲ್ ಆಗಿಬಿಡ್ತಾರೆ. ಎಷ್ಟೋ ಸಲ ಏನೋ ಲಿವರ್ ಫೇಲ್ಯೂರ್ ಆಗಿಬಿಡ್ತದೆ, ಸಿವಿಯರ್ ಜಾಂಡೀಸ್ ಆಗುತ್ತೆ, ಕಾಂಪ್ಲೆಕ್ಸ್ ಸಿನಾರಿಯೋ ಆಗುತ್ತೆ. ಈ ಹೆಪಟೈಟಿಸ್ ಬಿ ಅನ್ನೋದು ಟ್ರಾನ್ಸ್ಮಿಟ್ ಆಗೋದು ಏನು ಅಂತಂದರೆ, ಈಗ HIV ಎಲ್ಲ ಹೆಂಗೆ ಟ್ರಾನ್ಸ್ಮಿಟ್ ಆಗುತ್ತೋ ಸೆಕ್ಷುಲಿ ಟ್ರಾನ್ಸ್ಮಿಟ್ ಆಗ್ಬೋದು, ಬ್ಲಡ್ ಪ್ರಾಡಕ್ಟ್ಸಿಂದ ಟ್ರಾನ್ಸ್ಮಿಟ್ ಆಗ್ಬೋದು, ಆ ರೀತಿಯಲ್ಲಿ ಇದು ಹೆಪಟೈಟಿಸ್ ಎ ಆದರೆ ಫೀಕೋ ಓರಲ್ ನಮಗೆ ಅಡಲ್ಟ್ರೇಟೆಡ್ ಯಾವುದೋ ಒಂದು ತರಕಾರಿ ತಿನ್ಬಿಟ್ಟೆ ಅಂದರೆ ಅಲ್ಲೂ ಇರ್ಬೋದು. ಸೊ ಈಸಿಯಾಗಿ ಟ್ರಾನ್ಸ್ಮಿಟ್ ಆಗೋದ್ರಿಂದ ಅದು ಕಾಮನ್. ಇದು ಅನ್ಕಾಮನ್ನು ಬಿಕಾಸ್ ಇಟ್ ಈಸ್ ಟ್ರಾನ್ಸ್ಮಿಟೆಡ್ ಟು ಡಿಫರೆಂಟ್ ಕಾಂಪ್ಲೆಕ್ಸ್ ಮೋಡ್ಸ್. ಬಟ್ ಇವಾಗ ಹೆಪಟೈಟಿಸ್ ಬಿ ಇರುವಂಥ ಪೇಷಂಟು ನಾನು ಅನಿವಾರ್ಯಕ್ಕೆ ಆಪರೇಟ್ ಮಾಡಬೇಕಾಗಿ ಬರುತ್ತೆ. ಈಗ ನನ್ನ ಕೈಯಲ್ಲಿ ಏನೋ ಗಾಯ ಇತ್ತೋ ಅಥವಾ ನಾನು ಆಪರೇಟ್ ಮಾಡ್ತಾ ಇರುವಾಗ ಅಲ್ಲೊಂದು ನೀಡ್ಲ್ ಪೋಕ್ ಮಾಡುವಾಗ ನನ್ನ ಕೈಗೂ ನೀಡ್ಲ್ ಚುಚ್ಚಿಬಿಟ್ರೆ ನನಗೆ ಹೆಪಟೈಟಿಸ್ ಬಿ ಬರುವಂಥ ಸಾಧ್ಯತೆ ಇರುತ್ತೆ. ಪ್ಯಾಥಾಲಜಿಸ್ಟ್ಗಳು, ಲ್ಯಾಬ್ ಟೆಕ್ನಿಷಿಯನ್ಸು, ಡಾಕ್ಟ್ರುಗಳು, ಎಮರ್ಜೆನ್ಸಿ ಡಿಪಾರ್ಟ್ಮೆಂಟಲ್ಲಿ ಇವ್ರಿಗೆ ಹೆಪಟೈಟಿಸ್ ಇದೆಯಾ, HIV ಇದೆಯಾ ನಾವೇನು ನೋಡಲ್ಲ. ಯಾರೋ ಒಂದು ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆಗುತ್ತೆ, ಪೇಷಂಟ್ ಇನ್ನೊಂದೇನೋ ಅಕ್ಯೂಟ್ ಎಮರ್ಜೆನ್ಸಿಲಿ ಬಂದಿರ್ತಾರೆ, ಅವು ಯಾವ ಪರೀಕ್ಷೆನೂ ಮಾಡದೆ ಆ ಪೇಷಂಟ್ಗಳನ್ನ ನಾವು ಹ್ಯಾಂಡಲ್ ಮಾಡ್ತಾ ಇರ್ತೀವಿ. ಬಟ್ ಹಂಗಾಗಿ ನಾನು ಏನು ಹೇಳೋದು ಎಲ್ಲ ಜೂನಿಯರ್ ಡಾಕ್ಟರ್ಸ್ಗಾಗಲಿ ಸೀನಿಯರ್ಸ್ಗಾಗಲಿ, ಪ್ಲೀಸ್ ಪ್ರೊಟೆಕ್ಟ್ ಯುವರ್ ಸೆಲ್ಫ್ ಆಲ್ಸೋ. ಇನ್ ದ ಇಂಟ್ರೆಸ್ಟ್ ಆಫ್ ದ ಪೇಷಂಟ್ ನೀವು ಮಾಡಬಾರ್ದು ಅಂತಲ್ಲ, ಅದ್ರ ಜೊತೆಗೆ ನಿಮ್ಮ ಆರೈಕೆನೂ ಬಹಳ ಮುಖ್ಯ ಅಂತ ಅಂದ್ಬಿಟ್ಟು ಮಾಡ್ತಾ ಹೋಗಬೇಕು. ಹೆಪಟೈಟಿಸ್ ಬಿ ಅಂತ ಇದು ಒಂದು ಕಂಡೀಷನ್. ಸೇಮ್ ಅದೇ ಥರದ್ದು ಹೆಪಟೈಟಿಸ್ ಸಿ, ಅದು ಲೆಸ್ ಕಾಮನ್. ಇವು 3 ಕಾರಣಗಳು ಜಾಂಡೀಸ್ ಆಗುವಂಥದ್ದು. ಇವು ಕಾಮನ್ಲಿ ಮೆಡಿಕಲ್ ಕಂಡೀಷನ್ಸು. ಸರ್ಜಿಕಲ್ ಕಂಡೀಷನ್ಸ್ ಆರ್ ದ್ಯಾಟ್ ಮಚ್ ರೇರ್ ಮತ್ತು ಕಡಿಮೆ ಚಾನ್ಸಸ್ಸು.
ಇವಾಗ ಸರ್ಜಿಕಲ್ ಕಂಡೀಷನ್ ಅಂದರೆ ಈಗೆಲ್ಲ ಜಾಂಡೀಸ್ ಬಂದಿರೋರಿಗೆ ಆಪ್ರೇಷನ್ ಮಾಡಬೇಕಾ? ಖಂಡಿತ ಇಲ್ಲ. 100ರಲ್ಲಿ 95 ಭಾಗ ಪೇಷಂಟು ಮೆಡಿಕಲ್ ಜಾಂಡೀಸ್ ಇರ್ತದೆ, 5 ಭಾಗ ಮಾತ್ರ ಸರ್ಜಿಕಲ್ ಜಾಂಡೀಸ್. ಅದರಲ್ಲಿ ಏನು, ಪಿತ್ತನಾಳದಲ್ಲಿ ಕಲ್ಲು, ಪಿತ್ತಕೋಶದಲ್ಲಿ ಕಲ್ಲಾಗಿತ್ತು, ಅಥವಾ ಒಂದು ಪಿತ್ತನಾಳದಲ್ಲಿ ಜರುಗ್ಬಿಟ್ಟು ಪಿತ್ತನಾಳ ಪಾರ್ಷಿಯಲಿ ಬ್ಲಾಕ್ ಆಗಿಬಿಟ್ಟಿರ್ಬೋದು, ಅಥವಾ ಪಿತ್ತನಾಳ ಸ್ಟ್ರಿಕ್ಚರ್ಸ್ ಅಂತ ಆಗ್ಬಿಡ್ಬೋದು, ಅಥವಾ ಪಿತ್ತನಾಳದಲ್ಲಿ ಕ್ಯಾನ್ಸರ್ ಆಗ್ಬೋದು, ಅಥವಾ ಪಿತ್ತನಾಳದ ಕೊನೆ ಭಾಗ ಅದು ಪ್ಯಾನ್ಕ್ರಿಯಾಸ್ ಅಂತ ಇರ್ತದೆ, ಮೆದೋಜೀರಕಾಂಗ ಅಂತೀವಲ್ಲ, ಆ ಮೆದೋಜೀರಕಾಂಗದ ಹೆಡ್ ಪೋರ್ಷನ್ ಇರ್ತದೆ, ಹೆಡ್ ಆಫ್ ಪ್ಯಾನ್ಕ್ರಿಯಾಸ್ ಅಥವಾ ಪೆರಿ ಆಂಪ್ಯುಲರಿ ಕ್ಯಾನ್ಸರ್ ಅಂತ ಹೇಳ್ತೀವಿ. ಆ ಥರದ್ದು ಕ್ಯಾನ್ಸರ್ ಆಗಿಬಿಟ್ರು ಜಾಂಡೀಸ್ ಆಗಿಬಿಡ್ಬೋದು. ಇವೆಲ್ಲ ದೇ ಬಿಕಮ್ ಅ ಸರ್ಜಿಕಲ್ ಪೋರ್ಟ್ಫೋಲಿಯೋ. ಆಪ್ರೇಷನ್ನು ಅಥವಾ ಆಪ್ರೇಷನ್ ಸಂಬಂಧಿತ ಟ್ರೀಟ್ಮೆಂಟ್ ನಡೆದರೆ ಮಾತ್ರ ಗುಣ ಆಗ್ತದೆ. ಈಗ ಯಾರೋ ಇವರಿಗೆ ಜಾಂಡೀಸ್ ಬಂದುಬಿಟ್ಟಿತ್ತು, ಅದಕ್ಕೆ ಮದ್ದು ಕೊಡ್ತಾ ಇದ್ದೀವಿ ಅಂತಲೇ ಇದು ಮಾಡ್ತಾ ಹೋಗಬಾರ್ದು. ಇವೆಲ್ಲ ಸರ್ಜಿಕಲ್ ಕಂಡೀಷನ್ ಇದ್ದರೆ ಅವನು ಹೆಂಗೆ ಡಿಟೆಕ್ಟ್ ಮಾಡ್ಬೋದು, ಯಾವ ರೀತಿಯಲ್ಲಿ ಐಡೆಂಟಿಫೈ ಮಾಡ್ಬೋದು, ಅದೆಲ್ಲ ಬೇರೆ ಬೇರೆ ರೀತಿಯಲ್ಲಿ ನಾವು ಸಾಮಾನ್ಯವಾಗಿ ಟೆಸ್ಟ್ ಮಾಡ್ತೀವಿ. ಸಿಂಪಲ್ ಟೆಸ್ಟ್ ಅಂದರೆ ಜನರಲ್ ಎಕ್ಸಾಮಿನೇಷನ್ ಮಾಡ್ತೀವಿ, ಅವರು ಹಿಸ್ಟ್ರಿ ತಗೊಂಡಿರ್ತೀವಿ, ಏನೇನು ಯಾವ ತೊಂದರೆ ಆಯಿತು, ಯಾವಾಗಿಂದ ಈ ಥರ ಸಮಸ್ಯೆ ಕಂಡಿದೆ ಅಂತ ನಾವು ಮಾತಾಡಿರ್ತೀವಿ. ಅದಾದಮೇಲೆ ಎಕ್ಸಾಮಿನೇಷನ್ ಮಾಡುವಾಗೂ ಜಾಂಡೀಸ್ ಇದೆ ಅಂತ ಗೊತ್ತಾಗ್ತದೆ. ಕೆಲವು ಸಲ ಲಿವರ್ ದೊಡ್ಡದಾಗಿರ್ತದೆ, ಗಾಲ್ ಬ್ಲಾಡರ್ ಪ್ಯಾಲ್ಪೇಬಲ್ ಇರ್ತದೆ, ಇದು ಕ್ಲಿನಿಕಲ್ ಎಕ್ಸಾಮಿನೇಷನು. ನಮ್ಮ ಬೇಸಿಕ್ ಅಲ್ಟ್ರಾಸೌಂಡು, ಲಿವರ್ ಫಂಕ್ಷನ್ ಟೆಸ್ಟು, ಅದರಲ್ಲಿ ಬಿಲಿರುಬಿನ್ ಹೆಚ್ಚಿಗೆ ಇರ್ತದೆ, ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಅಂತ ಇರ್ತದೆ. ಇಂಡೈರೆಕ್ಟ್ ಬಿಲಿರುಬಿನ್ ಹೆಚ್ಚಿಗೆ ಇದ್ದರೆ ದಟ್ಸ್ ಎನ್ ಇಂಡಿಕೇಶನ್ ದಟ್ ಈಸ್ ಬಿಕಾಸ್ ಆಫ್ ಬ್ಲಾಕೇಡ್. ಆಮೇಲೆ ಲಿವರ್ ಎನ್ಸೈಮ್ಸ್ ಅಬ್ನಾರ್ಮಲ್ ಇರ್ತವೆ. ಇವೆಲ್ಲ ದೇ ಆರ್ ಆಲ್ ಸಜೆಸ್ಟಿಂಗ್ ದಟ್ ದೆರ್ ಈಸ್ ಅಬ್ಸ್ಟ್ರಕ್ಟಿವ್ ಜಾಂಡೀಸ್. ಅಬ್ಸ್ಟ್ರಕ್ಟಿವ್ ಜಾಂಡೀಸ್ ಅಂದರೆ ಸರ್ಜಿಕಲ್ ಜಾಂಡೀಸ್. ಅಬ್ಸ್ಟ್ರಕ್ಷನ್ ಇದ್ದರೆ ಅದನ್ನು ರಿಲೀವ್ ಮಾಡಬೇಕು. ಯಾವ ರೀತಿಯಲ್ಲಿ ರಿಲೀವ್ ಮಾಡ್ತೀವಿ, ಅದು ಮುಂದಕ್ಕೆ ಏನಾದರೂ ಬೇರೆ ಅಡ್ವಾನ್ಸ್ ಟೆಸ್ಟ್ಗಳಿದೆಯಾ, CT ಸ್ಕ್ಯಾನ್ ಮಾಡಬೇಕಾ, MRI ಮಾಡಬೇಕಾ ಅಂದರೆ MRI ಅನ್ನೋದ್ರ ಬದಲು MRCP ಅಂತ ಒಂದು ಕಂಡೀಷನ್ ಇದೆ, ಟೆಸ್ಟ್ ಮಾಡ್ತೀವಿ. ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಕೊಲಾಂಜಿಯೋಪ್ಯಾನ್ಕ್ರೆಟೋಗ್ರಾಮ್ ಅಂತ ಹೇಳ್ತೀವಿ. ಸ್ವಲ್ಪ ಕಾಂಪ್ಲೆಕ್ಸ್ ಅಂತ ಅನಿಸುತ್ತೆ, ಬಟ್ ಸಿಂಪಲ್ ಟೆಸ್ಟ್ ಅದು MRI ಥರನೇ ಇರ್ತದೆ. ಒಂದು ಇಂಜೆಕ್ಟ್ ಮಾಡಿದ್ರೆ ಬಿಲಿಯರಿ ಟ್ರೀ ಪೂರ್ತಿಯಾಗಿ ಕಾಣುತ್ತೆ. CT ಅಥವಾ MRI ರೀತಿಯಲ್ಲಿ ಮಾಡುವಂಥದ್ದು. ಇಂಟರ್ವೆನ್ಷನ್ ಮಾಡಬೇಕು, ERCP ಅಂತ ಮಾಡ್ಬೋದು. ಎಂಡೋಸ್ಕೋಪಿಯ ಒಳಗಡೆಯಿಂದ ಹೋಗಿ ಸಣ್ಣ ಕರಳು ಒಳಗಡೆ ಹೋಗಿ ಆ ಬೈಲ್ ಡಕ್ಟ್ನ ನ್ಯಾವಿಗೇಟ್ ಮಾಡಿಬಿಟ್ಟು ಅದರೊಳಗೆ ಕ್ಯಾನ್ಯುಲೇಟ್ ಮಾಡಿ ಅಲ್ಲಿ ಡೈ ಇಂಜೆಕ್ಟ್ ಮಾಡ್ಬೋದು. ಬ್ಲಾಕೇಡ್ ಆಗಿದೆಯಾ, ಕಲ್ಲಿದೆಯಾ, ಕ್ಯಾನ್ಸರ್ ಇದೆಯಾ, ಬೇರೆ ಸ್ಟ್ರಿಕ್ಚರ್ಸ್ ಇದಾವಾ, ಅದನ್ನು ಯಾವ ರೀತಿಯಲ್ಲಿ ನಾವು ಮಾಡ್ಬೋದು. ಬರೀ ಸ್ಟೆಂಟ್ ಪ್ಲೇಸ್ ಮಾಡಿ ಬಿಡ್ಬೋದಾ, ಆಪ್ರೇಷನ್ ಮಾಡಿ ಗುಣ ಮಾಡಬೇಕಾ, ಇದೆಲ್ಲ ಎಷ್ಟೊಂದು ರೀತಿಯಲ್ಲಿ ನಾವು ಪ್ಲ್ಯಾನ್ ಮಾಡಿ ಮಾಡ್ಬೋದು. ಸ್ಟೋನ್ಸ್ ಎಲ್ಲ ಇದ್ದರೆ ಈಸಿಯಾಗಿ ಎಂಡೋಸ್ಕೋಪಿಕಲಿ ರಿಟ್ರೀವ್ ಮಾಡಿಬಿಡ್ಬೋದು. ಬೈಲ್ ಡಕ್ಟಲ್ಲಿರುವಂಥದ್ದು ಎಷ್ಟೋ ಸಲ ಬೈಲ್ ಡಕ್ಟ್ ಸ್ಟೋನ್ಸ್ ಇರುವಾಗ ಗಾಲ್ ಬ್ಲಾಡರಲ್ಲೂ ಸ್ಟೋನ್ಸ್ ಇರ್ತವೆ. ಆವಾಗ ಫಸ್ಟ್ ERCP ಮಾಡಿ ಬೈಲ್ ಡಕ್ಟ್ ಕ್ಲಿಯರೆನ್ಸ್ ಮಾಡ್ಬೋದು. ನಂತರ ಲ್ಯಾಪ್ರೋಸ್ಕೋಪಿಕ್ ಗಾಲ್ ಬ್ಲಾಡರ್ ಸರ್ಜರಿ ಮಾಡ್ಬೋದು. 2 days 3 days ಪೇಷಂಟ್ ಇಸ್ ಫೈನ್, ಪೇಷಂಟ್ ಕ್ಯಾನ್ ಬಿಕಮ್ ಪರ್ಫೆಕ್ಟ್ಲಿ ಫೈನ್, ನಾರ್ಮಲ್ ಫಂಕ್ಷನಾಲಿಟಿ ಇರ್ತದೆ. ಬಟ್ ಕ್ಯಾನ್ಸರಸ್ ಕಂಡೀಷನ್ ಅಂತ ಬರುವಾಗ ಇಟ್ ಬಿಕಮ್ಸ್ ಲಿಟಲ್ ಕಾಂಪ್ಲೆಕ್ಸ್. ಆ ಜಾಂಡೀಸ್ನ ಕಡಿಮೆ ಮಾಡೋಕ್ಕೆ ಬೈಲ್ ಡಕ್ಟ್ ಕ್ಯಾನ್ಯುಲೇಟ್ ಮಾಡಿ ಬಿಡ್ತೀವಿ, ಕ್ಯಾನ್ಸರ್ನ ಅಸೆಸ್ ಮಾಡ್ತೀವಿ. ಆಯಿತು, ಇದು ಆಪ್ರೇಟ್ ಮಾಡಿ ಚೆನ್ನಾಗಿ ಆಗ್ಬೋದು, ಲಿವರಲ್ಲಿ ಸ್ಪ್ರೆಡ್ ಆಗಿಲ್ಲ, ಬೇರೆ ಕಡೆ ದೇಹದಲ್ಲಿ ಎಲ್ಲೂ ಸ್ಪ್ರೆಡ್ ಆಗಲಿಲ್ಲ ಅಂದರೆ ಒಂದು ವೆರಿ ಕಾಂಪ್ಲೆಕ್ಸ್ ಸರ್ಜಿಕಲ್ ಪ್ರೊಸೀಜರ್ ವಿಪಲ್ಸ್ ಸರ್ಜರಿ ಅಂತ ಮಾಡ್ತೀವಿ. ಅದು ಪ್ಯಾನ್ಕ್ರಿಯಾಟಿಕೋ ಡಿಯೋಡಿನೆಕ್ಟಮಿ ಅಂತ ಒಂದು ಕಂಡೀಷನ್, ಅದು ಒಂದು ಸರ್ಜಿಕಲ್ ಪ್ರೊಸೀಜರು. ನಾನು ಒಂದು ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸರ್ಜಿಕಲ್ ವರ್ಕ್ ನಾನು ಮಾಡ್ತಾ ಇದ್ದೀನಿ ಈ ದಿವಸ ಅಂತಂದರೆ, ಇಫ್ ಐ ಕ್ಯಾನ್ ಪರ್ಫಾರ್ಮ್ ವಿಪಲ್ ಸರ್ಜರಿ ದೆನ್ ಐ ವಿಲ್ ಪ್ರೌಡ್ಲಿ ಸೇ ದಟ್ ಐ ಆಮ್ ಒನ್ ಆಫ್ ದ ಬೆಸ್ಟ್ ಸರ್ಜನ್ಸ್ ಅಂತ ಹೇಳ್ಬೋದು. ಅಷ್ಟು ಡಿಫಿಕಲ್ಟ್ ಸರ್ಜರಿ ಅದು. ಸರ್ಜರಿನೂ ಡಿಫಿಕಲ್ಟು, ಪೇಷಂಟ್ಗೆ ಅಷ್ಟೇ ಚಾಲೆಂಜು ರಿಕವರ್ ಆಗೋಕ್ಕೆ. ಹೆಪಟೈಟಿಸ್ ಎ ಐ ಥಿಂಕ್ ವ್ಯಾಕ್ಸಿನ್ ಚಿಕ್ಕ ಮಗುವಿಂದಾನೇ ಕೊಡ್ತಾರಲ್ವಾ? ಹೆಪಟೈಟಿಸ್ ಬಿಗೆ ಕೊಡೋದು. ಈ ವ್ಯಾಕ್ಸಿನೇಷನ್ ಹೆಪಟೈಟಿಸ್ ಎಗೂ ಇದೆ. ಬಟ್ ಇವಾಗ ಸಮಸ್ಯೆ ಏನು ಅಂತಂದರೆ, ಈಗ ಟೈಫಾಯ್ಡ್ಗೂ ವ್ಯಾಕ್ಸಿನ್ ಇದೆ, ಕಾಲರಾಗೆ ವ್ಯಾಕ್ಸಿನ್ ಇದೆ. ಈಗ ಅದೆಲ್ಲ ಶಾರ್ಟ್ ಲಿವ್ಡ್ ವ್ಯಾಕ್ಸಿನ್ಸ್. ಈಗ ನಮಗೆ ಟೈಮ್ ಟೆಸ್ಟೆಡ್ ಅಂದರೆ ಲಾಂಗ್ ಟರ್ಮ್ ಇರಬೇಕು. ನಮ್ಮ ವ್ಯಾಕ್ಸಿನೇಷನ್ ನಾವು ಇದು ತಗೊಂಡ್ರೆ ನಮ್ಮ ಜೀವನ ಪರ್ಯಂತ ಅಟ್ಲೀಸ್ಟ್ ಒಂದು 10 ವರ್ಷ 8 ವರ್ಷ. ಈಗ ಟೆಟನಸ್ ಟಾಕ್ಸೈಡ್ ಅಂತ ತಗೋತೀವಿ, TT ಅಂತ ತಗೊಳ್ತೀವಲ್ಲ, ಆ ವ್ಯಾಕ್ಸಿನೇಷನ್ನು 6 ವರ್ಷಕ್ಕೊಂದ್ಸಲಿ ಕೊಟ್ಟರೆ ಸಾಕು. ಸೊ ಆ ಥರ ಎಲ್ಲ ಇದ್ದರೆ ಪರವಾಗಿಲ್ಲ. ಈಗ ಟೈಫಾಯ್ಡ್ ವ್ಯಾಕ್ಸಿನು, ಹೆಪಟೈಟಿಸ್ ಎ ವ್ಯಾಕ್ಸಿನು, ಕಾಲರಾ ವ್ಯಾಕ್ಸಿನ್ಸ್ ಎಲ್ಲ 2 ತಿಂಗಳು 3 ತಿಂಗಳು ಇರ್ತವೆ. ಅಂದರೆ ಪೊಟೆನ್ಸಿ, ಅದರ ಆ್ಯಂಟಿಬಾಡೀಸ್ ಕೆಪಾಸಿಟಿ ಎಲ್ಲ. ಯಾಕೆ ಅದು ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ, ಇವಾಗ ಕುಂಭಮೇಳ ಆಯಿತು, ನಮ್ಮದು ಅದ್ಭುತವಾಗಿರುವಂಥ ಒಂದು ಸಮ್ಮೇಳನ. ಈಗ ಆ ಜಾಗದಲ್ಲಿ ಎಷ್ಟೊಂದು ಜನ ಸೇರ್ತೀವಿ, ಪಾಸಿಬಿಲಿಟಿ ಆಫ್ ಕಮ್ಯುನಿಕೇಬಲ್ ಡಿಸೀಸ್ ವೆರಿ ಹೈ. ಹಂಗೆಲ್ಲ ಇದ್ದಾಗ ಟೈಫಾಯ್ಡ್ ವ್ಯಾಕ್ಸಿನ್, ಕಾಲರಾ ವ್ಯಾಕ್ಸಿನು, ಹೆಪಟೈಟಿಸ್ ಎ ವ್ಯಾಕ್ಸಿನ್ ಎಲ್ಲ ಮಾಡ್ಕೋಬೋದಾಗಿತ್ತು. ಏನಿಲ್ಲ, ಎಲ್ಲರೂ ತಗೋಬಹುದು. ಮೇಳಕ್ಕೆ ಹೋಗ್ವಿ ಬಂದ್ವಿ, ಅಕಸ್ಮಾತ್ ಅಲ್ಲೇನೋ ಅಡಲ್ಟ್ರೇಟೆಡ್ ನೀರನೋ ಇನ್ನೊಂದು ಊಟನೋ ಏನೋ ತಿಂದ್ಬಿಟ್ಟಿದ್ರು ನಮ್ಗೆ ಆ ಕಾಯಿಲೆ ಬರದೇ ಇರುವಂಥ ಒಂದು ಪಾಸಿಬಿಲಿಟಿ ಇರ್ತದೆ. ಹೆಪಟೈಟಿಸ್ ಎಗಾದರೆ. ಹೆಪಟೈಟಿಸ್ ಬಿಗಾದರೆ ಹುಟ್ಟಿದ ಮಕ್ಕಳಿಗೆ ಆಮೇಲೆ 6 ತಿಂಗಳಾದಮೇಲೆ, ಆಮೇಲೆ 1 ವರ್ಷ ಆದಮೇಲೆ ಒಂದು ವ್ಯಾಕ್ಸಿನೇಷನ್ ಮಾಡ್ತೀವಿ. ಅದು ಅಗೇನ್ 6 years ಒಂದ್ಸಲಿ ರಿಪೀಟ್ ಮಾಡ್ಬೋದು, ಸೇಮ್ ಲೈಕ್ ಟೆಟನಸ್ ಟಾಕ್ಸೈಡ್. ದೇ ಆರ್ ಆಲ್ ಇಮ್ಯುನೈಸ್ಡ್ ಅಗೇನ್ಸ್ಟ್ ಹೆಪಟೈಟಿಸ್ ಬಿ.
ಬಿಕಾಸ್ ಇಟ್ ಈಸ್ ಮೋರ್ ವಿರಿಲೆಂಟ್ ಆ್ಯಂಡ್ ಲೈಫ್ ಥ್ರೆಟ್ನಿಂಗ್ ಸಮ್ಟೈಮ್ಸ್. ಜೀವಹಾನಿ ಆಗ್ಬಿಡ್ಬೋದು ಅನ್ನೋ ಉದ್ದೇಶಕ್ಕೋಸ್ಕರ ಹೆಪಟೈಟಿಸ್ ಬಿ ವ್ಯಾಕ್ಸಿನೇಷನ್ ಕಂಪಲ್ಸರಿ ನಾವು ಮಾಡ್ತೀವಿ. ಲಿವರ್ ಕಸಿ ಟ್ರಾನ್ಸ್ಪ್ಲಾಂಟೇಷನ್ ಹೇಗೆ ಅದು ವಾಟ್ಸ್ ದ ಪ್ರೊಸೀಜರ್ ಆಫ್ ಡೂಯಿಂಗ್ ದಿಸ್, ಇಸ್ ಇಟ್ ಓಕೆ? ಎಲ್ಲ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಇವಾಗ ಪ್ಯಾಂಕ್ರಿಯಾಟಿಕ್ ಟ್ರಾನ್ಸ್ಪ್ಲಾಂಟ್ ಇದೆ, ಯೂಟ್ರೈನ್ ಟ್ರಾನ್ಸ್ಪ್ಲಾಂಟ್ ಆಗ್ತಾ ಇದೆ, ಲಂಗ್ ಟ್ರಾನ್ಸ್ಪ್ಲಾಂಟ್ಸ್ ಆಗುತ್ತೆ, ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಆಗುತ್ತೆ. ಈವರೆಗೂ ಬ್ರೈನ್ ಟ್ರಾನ್ಸ್ಪ್ಲಾಂಟ್ ಆಗಲಿಲ್ಲ. ಬಟ್ ನಾವು ಹಳೆ ಸಿನಿಮಾಗಳು ಸಣ್ಣ ಮಕ್ಕಳಿರುವಾಗ ಈ ಕತ್ತು ಇಲ್ಲಿ ಕಟ್ ಮಾಡಿಬಿಡ್ತಾರಂತೆ, ಬೇರೆಯವರು ಕತ್ತು ಇಲ್ಲಿ ಫಿಟ್ ಮಾಡ್ಬೋದು ಅಂತೆಲ್ಲ ನಾವು ನೋಡಿದ್ದೀವಿ. ವೆದರ್ ಇಟ್ ಈಸ್ ಡಯಟ್ರಿ ಫ್ಯಾಟಿ ಲಿವರ್ ಆರ್ ಆಲ್ಕೋಹಾಲ್ ಇಂಡ್ಯೂಸ್ ಫ್ಯಾಟಿ ಲಿವರ್ ಆರ್ ಡ್ರಗ್ ಇಂಡ್ಯೂಸ್ ಫ್ಯಾಟಿ ಲಿವರ್. ಫ್ಯಾಟಿ ಲಿವರ್ ಅಂತ ಅಲ್ಟ್ರಾಸೌಂಡಲ್ಲಿ ಬಂದಿದೆ ಅಂತ ಅಂದರೆ ದ್ಯಾಟ್ಸ್ ಎನ್ ಇಂಡಿಕೇಶನ್ ದ್ಯಾಟ್ ಯುವರ್ ಲಿವರ್ ಹ್ಯಾಸ್ ಸ್ಟಾರ್ಟೆಡ್ ಟು ಹ್ಯಾವ್ ಡ್ಯಾಮೇಜ್.